ಒಂದೊಂದು ಗೋಪುರದ ಮೇಲೆ ಏರಿ ಮಹಾಕುಂಭಾಭಿಷೇಕವನ್ನು ಸಂಪನ್ನಗೊಳಿಸ್ತಾರ. 5,000 ಜನ ತಾಯಂದಿರು ಕೃಷ್ಣಾ ನದಿಯಿಂದ ಕುಂಭಗಳನ್ನು ತೆಗೆದುಕೊಂಡು ಬಂದು ದೇವಸ್ಥಾನಕ್ಕೆ ತಲುಪಿದ ಮೇಲೆ 1,000 ಕುಂಭಗಳ ಮೂಲಕ, ನೀವು ತಂದಿರುವಂಥ 1,000 ಕುಂಭಗಳ ಮೂಲಕ ಒಂದೊಂದು ಗೋಪುರಕ್ಕೆ ಅಭಿಷೇಕ ಆಗ್ತದೆ. 5,000 ತಾಯಂದಿರ ಮೂಲಕ ಮಹಾಕುಂಭಾಭಿಷೇಕ ನಡೆಯುವಂತಹದ್ದು. ಅದರೊಳಗೆ ನೀವು ಪಾಲ್ಗೊಳ್ತೀರಿ ಅಂದ್ರೆ ಇತಿಹಾಸದೊಳಗೆ ನೀವು ಉಳ್ಕೋತೀರಿ. ಇದೊಂದು ದಾಖಲೆ, ನಿಮ್ಮದು ದಾಖಲೆ ಆಗ್ತದೆ. ಅದಕ್ಕೆ ಎಲ್ಲ ತಾಯಂದಿರು ಕೂಡ ಆ ಕುಂಭಾಭಿಷೇಕದಲ್ಲಿ ಬಂದು ಪಾಲ್ಗೊಳ್ಬೇಕು ಅನ್ನುವಂಥ ಕರೆಯನ್ನು ನಿಮಗೆಲ್ಲ ಕೊಡಮಾಡ್ತಾ, ಅದಕ್ಕೆ ಸಮಿತಿಯವರು ಒಂದು ಸಣ್ಣ ರಸೀದಿಯನ್ನು ವ್ಯವಸ್ಥೆ ಮಾಡ್ಯಾರ. ಅದನ್ನು ನೀವು ಪಡ್ಕೊಂಡ್ರಿ ಅಂದರೆ ಕುಂಭಾಭಿಷೇಕದಲ್ಲಿ ಪಾಲ್ಗೊಳ್ಳೋ ಅವಕಾಶ ನಿಮಗಿರ್ತದೆ. ನಿಮಗೆ ಒಂದು ಸೀರೆ, ಆಮೇಲೆ ಕೊಡ, ಕುಂಭಾಭಿಷೇಕದೊಳಗೆ ಇತರೆ ಬೇಕಾಗಿರೋ ಸಾಮಾನು ಅವೆಲ್ಲವುಗಳನ್ನು ಸಮಿತಿಯವರು ನಿಮಗೆ ಉಚಿತವಾಗಿ ಕೊಡ್ತಾ ಇದ್ದಾರೆ. ಯಾರ್ಯಾರು ಆ ರಸೀದಿ ಪಡ್ಕೊಳ್ತೀರಿ ಅವರಿಗೆ ಈಗಲೇ ಸೀರೆಯನ್ನು ಕೂಡ ಕೊಟ್ಟು ಅದನ್ನು ನೀವು ರೆಡಿ ಮಾಡಿಕೊಂಡು ಕುಂಭಾಭಿಷೇಕ ಬರೋ ಕಾಲಕ್ಕೆ ಅದೇ ಸೀರೆ ಉಟ್ಕೊಂಡು ಬರಬೇಕು. ಅದೇ ಸೀರೆ ಉಟ್ಕೊಂಡು ಬರಬೇಕು. 5 ಕಲರ್ನ ಸೀರೆ ಇರ್ತಾವ. ಯಾವ್ಯಾವ ಕಲರ್ನ ಸೀರೆ ಅವರು ಯಾರ್ಯಾವ ಗೋಪುರಕ್ಕೆ ಹೋಗಬೇಕು ಅನ್ನೋದೆಲ್ಲ ಸಿಸ್ಟಮೆಟಿಕ್ ಇರ್ತದೆ. ಅಲ್ಲಿ ಆಯಾ ಸೀರೆಯವರು ಆ ಗೋಪುರಕ್ಕೆ ಹೋಗಬೇಕು, ಅವ್ರು ತಂದು ಕೊಡೋಣ ಆ ಗೋಪುರದ ಮೇಲೆ ಅಭಿಷೇಕ ಆಗಬೇಕು. ಹಿಂಗೆಲ್ಲ ಒಂದು ಸಿಸ್ಟಮೆಟಿಕ್ ಇರ್ತದೆ. ಅದಕ್ಕೆ ನೀವು ಮಾಡ್ಬೇಕನ್ನೋರು ದಿಢೀರಂತ ಬಂದರೆ ಆಗಂಗಿಲ್ಲ. ಮೊದಲೇ ಸೀರೆಯನ್ನು ಪಡ್ಕೊಂಡು ನೀವೆಲ್ಲ ಹೊಲಿಸ್ಕೊಂಡು ಅದನ್ನ ಉಟ್ಕೊಂಡು ಬಂದರೂ ಅಲ್ಲಿ ಕೊಡ್ತಾರೆ. ಆ ಹಿನ್ನೆಲೆಯಲ್ಲಿ ತಾಯಂದಿರೆಲ್ಲ ಬರಬೇಕು. ನೀವೆಲ್ಲ ಭಕ್ತರು ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅನ್ನುವಂಥ ಕರೆಯನ್ನು ನಿಮ್ಮೆಲ್ಲರಿಗೆ ಕೊಡೋದು ನಮ್ಮ 2ನೇ ಉದ್ದೇಶ. ಆಮೇಲೆ 3ನೇ ಉದ್ದೇಶ ಅಂದರೆ ಯಾರ್ಯಾರಿಗೆ ಅನುಕೂಲದ ಪರಿಸ್ಥಿತಿ ಚೆನ್ನಾಗ್ಯದ ಅವರೆಲ್ಲ ಆ ಕಾರ್ಯಕ್ರಮಕ್ಕೆ ಶಕ್ತ್ಯಾನುಸಾರ ಸಹಕಾರವನ್ನು ನೀಡಬೇಕು. ದಾಸೋಹ ಮುಂತಾದ 21 ದಿನಗಳವರೆಗೆ ಕಾರ್ಯಕ್ರಮ ಅಖಂಡವಾಗಿ ನಡೆಯೋದದ. 16,000 ಜನ ಕಾರ್ಯಕ್ರಮದಲ್ಲಿ ಮೊದಲು ಪಾಲ್ಗೊಳ್ತಾರೆ. ಆಮೇಲೆ ಕೊನೆಗಂತೂ ಲಕ್ಷಾಂತರ ಭಕ್ತರು ಪಾಲ್ಗೊಳ್ಳುವಂತಹ ಒಂದು ವ್ಯವಸ್ಥೆ ಇದೆ. ಅದರ ಎಲ್ರಿಗೂ ದಾಸೋಹ ಮುಂತಾಗಿರುವಂಥದ್ದಕ್ಕೆ ತಮ್ಮ ಶಕ್ತ್ಯಾನುಸಾರ ಸಹಕಾರವನ್ನು ತಾವು ಮಾಡಲಿಕ್ಕೆ ಅವಕಾಶ ಇರ್ತದೆ ಅನ್ನುವಂಥದ್ದನ್ನು ಸೂಚಿಸೋದು ನಮ್ಮ 3ನೇ ಉದ್ದೇಶ. ಅದಕ್ಕೆ ನೀವೆಲ್ಲ ಈ ಕಾರ್ಯಕ್ರಮಕ್ಕೆ ಬರಬೇಕು, ಶಕ್ತ್ಯಾನುಸಾರ ಸಹಕಾರ ಮಾಡಬೇಕು. ಕಾರ್ಯಕ್ರಮಕ್ಕೆ ಸಹಕಾರ ಮಾಡಿದರೂ ಸರಿ, ಮಾಡದೇ ಇದ್ದರೂ ಸರಿ, ಕಾರ್ಯಕ್ರಮಕ್ಕೆ ಮಾತ್ರ ಎಲ್ಲರೂ ಬರಬೇಕು. ಕಾರ್ಯಕ್ರಮಕ್ಕೆ ಬಂದರೂ ಸರಿ, ಬರದೇ ಇದ್ದರೂ ಸರಿ, ಲಿಂಗ ಮಾತ್ರ ಎಲ್ಲರೂ ಕಟ್ಕೋಬೇಕು ಅನ್ನೋದನ್ನು ಮತ್ತೊಮ್ಮೆ ನಿಮಗೆಲ್ಲ ಸೂಚಿಸಿ, ನಮ್ಮ ವಿವೇಕಾನಂದ ದೇವರು ಬಹಳ ಚೆನ್ನಾಗಿ ಶ್ರಾವಣ ಮಾಸದಲ್ಲಿಯೂ ಕೂಡ ನಿಮಗೆ ಪ್ರವಚನವನ್ನು ನೀಡಿ, ಆಮೇಲೆ ಶ್ರೀಶೈಲದ ಮಲ್ಲಯ್ಯನ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಇರೋಣದರಿಂದ ಪಾದಯಾತ್ರೆಗೆ ಬಹಳಷ್ಟು ಜನ ನೀವೆಲ್ಲ ಸಹಕಾರವನ್ನು ದೇಣಿಗೆಯನ್ನು ನೀಡಿದವರಾಗಿದ್ದೀರಿ. ಅಷ್ಟೇ ಅಲ್ಲ, ನಮ್ಮ ರಾವ್ ಸಾಬ್ ಗೌಡರು ಶ್ರೀಶೈಲದಲ್ಲಿ ಬರುವ ಭಕ್ತರಿಗೆ ಉಳ್ಕೊಳ್ಳೋದ್ರ ಸಲುವಾಗಿ ಒಂದು ರೂಮನ್ನೇ ತಮ್ಮ ವತಿಯಿಂದ ಕಟ್ಟಲಿಕ್ಕೆ ವಾಗ್ದಾನವನ್ನು ಮಾಡಿದ್ದಾರೆ. ಆಮೇಲೆ ಇವತ್ತು ನಮ್ಮ ಡಾಕ್ಟ್ರ್ ಮನೆಗೆ ಹೋಗಿದ್ವಿ ನಾವು. ನಮ್ಮ RC ಬಿರಾದರ್ ಡಾಕ್ಟ್ರು, ಅವರು ಬಿರಾದರು, ಇವರು ಬಿರಾದರು, ಡಾಕ್ಟ್ರ್ ಮನೆಗೆ ಹೋಗಿದ್ವಿ. ಅವರು ಕೂಡ ಹಿಂದಿನ ಸರಿ ಬಂದಾಗನ ನಮ್ಮ ರಾವ್ ಸಾಬ್ ಬಿರಾದಾರು ಮತ್ತು ಅವರು ಕೂಡ ಒಂದು ರೂಮ್ ಮಾಡ್ತೀವಿ ಅಂತ ಹೇಳಿದ್ರು ಮೊದಲು. ಆದರೆ ಈಗ ನಮ್ಮ ರಾವ್ ಸಾಬ್ ಬಿರಾದಾರ್ ಅವರು ಸ್ವತಂತ್ರವಾಗಿ ಒಂದು ರೂಮನ್ನು ಮಾಡಲಿಕ್ಕೆ ತಯಾರಾದ ಮೇಲೆ ಹಿಂದೆ ನೀಡಿರುವಂತಹ ಅರ್ಧ ರೂಮಿನ ವಾಗ್ದಾನವನ್ನು ನಾವು ಯುಗಾದಿಗೆ ಪೂರ್ಣಗೊಳಿಸ್ತೀವಿ ಎನ್ನುವಂತಹ ಭರವಸೆಯನ್ನು ನಮ್ಮ ಬಿರಾದಾರ್ ಅವರು, ಡಾಕ್ಟರ್ ಬಿರಾದಾರ್ ಅವರು ಮಾಡಿದವರಾಗಿದ್ದಾರೆ. ಅವರಿಗೆ ಮತ್ತು ಈ ತುಲಾಭಾರ ಸೇವೆಯನ್ನು ಮಾಡಲಿಕ್ಕೆ ಇವತ್ತು ಮುಂದೆ ಬಂದು ಕೆಲವರೆಲ್ಲ ತುಲಾಭಾರವನ್ನು ನೆರವೇರಿಸಿದ್ದೀರಿ. ಅಂಥ ಎಲ್ಲ ದಾನಿಗಳಿಗೂ ಕೂಡ ಅನಂತ ಸನ್ಮಂಗಲಗಳನ್ನು ಹಾರೈಸಿ, ಒಂದು ಸೂಚನೆ ಏನಿರುತ್ತಂದ್ರೆ, ನಿಮ್ಮದು ತುಲಾಭಾರ ಸೇವೆ ಮುಗಿದಿರ್ತದೆ. ಆ ತುಲಾಭಾರ ಸೇವೆ ಮಾಡಿದವರಿಗೆ ಕೇವಲ ತುಲಾಭಾರ ಸೇವೆ ಅಷ್ಟೇ ಇರೋದಿಲ್ಲ, ಅವ್ರದ್ದು ಕ್ಷೇತ್ರದಲ್ಲಿ ನಡೆಯುವಂಥ ಯಡೂರು ಕ್ಷೇತ್ರದಲ್ಲಿ ನಡೆಯುವಂಥ ಕಾರ್ಯಕ್ರಮದಲ್ಲಿ ಅವ್ರ ಹೆಸರಿನಿಂದ ಒಂದು ಕುಂಭ ಸೇವಾನೂ ಆಗ್ತದೆ. ಆಮೇಲೆ 1 ಲಕ್ಷ ದೀಪೋತ್ಸವದಲ್ಲಿ 10 ದೀಪನೂ ಅವ್ರ ಹೆಸರಿನಿಂದ ಅಲ್ಲೇ ಬೆಳಗಿಸಲಾಗ್ತದೆ. ಹಿಂಗೆ 3 ಸೇವೆಗಳ ಒಂದು ಪ್ಯಾಕೇಜನ್ನು ಮಾಡಿ
12,000 ರೂಪಾಯಿ ಅಂತೇಳಿ ಸಮಿತಿ ಅವ್ರು ನಿಗದಿ ಮಾಡ್ಯಾರ. ಈಗ ತುಲಾಭಾರ ಸೇವೆ ಅವ್ರದ್ದು ಮುಗಿದಿರೋಣದ್ರಿಂದ ಇನ್ನು ಕುಂಭದ ಸೇವೆ ಮತ್ತು ದೀಪೋತ್ಸವದ ಸೇವೆ ಅವ್ರದ್ದು ಬಾಕಿ ಇರುತ್ತೆ.